ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಫ್ರೆಂಡ್ಸ್, ನಾನು ಇವತ್ತು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾರೆಲ್ಲ ಡಿವೋರ್ಸ್ ಆಗಿರ್ತೀರಿ, ಯಾರೆಲ್ಲ ಮದುವೆ ಆದ ನಂತರ ಬ್ರೇಕಪ್ ಆಗಿರಬಹುದು, ಒಂದು ಒಳ್ಳೆಯ ಸಂಬಂಧನ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ನೆಕ್ಸ್ಟ್ ಫ್ಯೂಚರಲ್ಲಿ ನಮ್ಮ ಲೈಫ್ ಲಾಂಗ್ ಇರೋದಕ್ಕೆ ಒಂದು ಒಳ್ಳೆ ಬಾಳ ಸಂಗಾತಿ ನಮಗೆ ಸಿಗ್ತಾರ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐದರ್ ಡಿವೋರ್ಸ್ ಆಗಿರಬಹುದು ಅಥವಾ ತುಂಬ ವರ್ಷಗಳಿಂದ ನಾವು ಗಂಡನ್ನ ಹುಡುಕ್ತಾ ಇದ್ದೀವಿ, ಹೆಣ್ಣನ್ನು ಹುಡುಕ್ತಾ ಇದ್ದೀವಿ, ಇನ್ನೂ ಆದರೂ ನನಗೆ ಲೈಫ್ ಪಾರ್ಟ್ನರ್ ಸಿಗ್ತಾ ಇಲ್ಲ ಅನ್ನೋರಿಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಸೊ ಇದು ಯಾರೆಲ್ಲ ಫ್ಯೂಚರ್ ಲೈಫ್ ಪಾರ್ಟ್ನರ್ನ ಹುಡುಕ್ತಾ ಇದ್ದೀರಿ ಅವ್ರಿಗೆ ಈ ರೀಡಿಂಗ್ ಆಗಿರುತ್ತೆ. ಒಂದಷ್ಟು ಟೀ ಲೀಫ್ ಮೆಸೇಜ್ ಕೂಡ ನಾನು ತೆಗಿತೀನಿ. ಯೂನಿವರ್ಸಲ್ ಕಡೆಯಿಂದ ನಿಮ್ಗೆ ಏನು ಗೈಡೆನ್ಸ್ ಬರ್ತಾ ಇದೆ ಅನ್ನೋ ಮೆಸೇಜ್ ಕೂಡ ನಾನು ನಿಮ್ಗೆ ತೆಗಿತಾ ಇದ್ದೀನಿ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ಒಂದು ಒಳ್ಳೆಯ ಎನರ್ಜಿ ಅಥವಾ ನೀವು ನಂಬುವ ದೈವನ ನೆನೆಸ್ಕೊಂಡು ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ನಂಬುವ ದೈವನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಏನಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಇದಕ್ಕೆ ಪೇ ಮಾಡಬೇಕಂದ್ರೆ ಹೌದು, ಇದು ಪೇಯ್ಡ್ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಬ್ಲೂ ಸ್ಟೋನ್ ಇರುವ ಕಾರ್ಡ್, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಅವರ ರೀಡಿಂಗ್ ಏನಾಗಿರುತ್ತೆ ನೋಡೋಣ. ನೀವು ನಂಬುವ ದೈವನ ನೆನೆಸ್ಕೊಂಡು ಇದೊಂದು ರೀಡಿಂಗ್ನ ನೋಡಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ಅಲ್ಲಿಂದ ಏನು ಸಂದೇಶ ಬರುತ್ತೆ ಅನ್ನೋದು ಕೂಡ ಇಲ್ಲಿ ಫಿಕ್ಸ್ ಆಗುತ್ತೆ. ಯಾರೆಲ್ಲ ಫ್ಯೂಚರಲ್ಲಿ ನಿಮ್ಮ ಬಾಳ ಸಂಗಾತಿನ ಎದುರು ನೋಡ್ತಾ ಇದ್ದೀರಿ, ಸಾಕಪ್ಪ ಅನ್ಸೋಗಿದೆ ಜೀವನ, ನನಗೆ ಫ್ಯೂಚರಲ್ಲಿ ಒಂದು ಒಳ್ಳೆಯ ಲೈಫ್ ಪಾರ್ಟ್ನರ್ ನನಗೆ ಸಿಗ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಈ ರೀಡಿಂಗ್ನ ಯಾರೆಲ್ಲ ಡಿವೋರ್ಸ್ ಆಗಿರೋರನ್ನ ನೋಡಿದಿರಿ ಅಥವಾ ಗಂಡ ಹೆಂಡತಿ ದೂರ ಆಗಿ ಮತ್ತೆ ಸೇರೋದೇ ಇಲ್ವೇನೋ ಅನ್ನೋ ಹಂತಕ್ಕೆ ತಲುಪಿ ಒಂದು ಒಳ್ಳೆಯ ಲೈಫ್ ಪಾರ್ಟ್ನರ್ನ ಯಾರು ನೋಡ್ತಾ ಇದ್ದೀರಿ, ಅಥವಾ ತುಂಬ ವರ್ಷಗಳಿಂದ ಗಂಡನ್ನ ನೋಡಿದ್ವಿ, ಹೆಣ್ಣನ್ನು ನೋಡಿದ್ವಿ, ಸಿಗಲಿಲ್ಲ ನನಗೆ ಅಂತ ಹೇಳಿ ಯಾರೆಲ್ಲ ನೋಡ್ತಿದ್ದೀರಲ್ಲ, ಒಂದು ಹಳೆಯ ವಿಚಾರದಲ್ಲಿ ನೀವು ತುಂಬಾ ಕುಗ್ಗಿ ಹೋಗಿದ್ರಿ, ಮಾನಸಿಕವಾಗಿ ಬೇಸತ್ತು ಹೋಗಿದ್ರಿ. ಒಂದಷ್ಟು ನಿಮಗೆ ಲೈಫ್ ಪಾರ್ಟ್ನರ್ ಸಿಗೋದು ಕೂಡ ಕಷ್ಟ ಆಗೋಗಿತ್ತು, ಸಿಗೋದೇ ಇಲ್ವೇನೋ ಅನ್ನೋ ಮನೋಭಾವದಲ್ಲೂ ಕೂಡ ಇದ್ರಿ. ನಿಮಗೆ ಸಿಗ್ತಾರೋ ಇಲ್ವೋ ಅನ್ನೋ ಹೋಪನ್ನೇ ನೀವು ಕಳ್ಕೊಂಡಿದ್ದೀರಿ ಅನ್ನೋದು ತೋರಿಸ್ತಾ ಇದೆ. ಬಟ್ ಆದರೆ ನಿಮ್ಮ ಫ್ಯೂಚರಲ್ಲಿ ಮೇಜರ್ ಕಾರ್ಡ್ ಬಂದಿರೋದ್ರಿಂದ ಒಂದು ಒಳ್ಳೆಯ ಲೈಫ್ ಪಾರ್ಟ್ನರ್ ನಿಮಗೆ ಭಾಳ ಸಂಗಾತಿ ಆಗ್ತಾರೆ. ನೀವು ಫಿನಾನ್ಷಿಯಲಿ ಅಥವಾ ಕೆಲಸದ ವಿಚಾರವಾಗಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರೆ, ನೀವು ದುಡ್ದೇ ಜೀವನ ಮಾಡಬೇಕು ಅನ್ನೋದು ಅವರಿಗೆ ಇರೋದಿಲ್ಲ. ಒಂದು ಒಳ್ಳೆಯ ಲೈಫ್ ಪಾರ್ಟ್ನರ್ ನಿಮಗೆ ಸಿಗ್ತಾರೆ ಅಂತ ಕಾಣಿಸ್ತಾ ಇದೆ. ಸೊ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇವರಿಂದ ನಿಮಗೆ ಒಳ್ಳೆ ಕೆಲಸಗಳಿರಬಹುದು, ಫ್ಯೂಚರ್ ಇರಬಹುದು, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಒಳ್ಳೊಳ್ಳೆ ಕನಸುಗಳು ನಿಮ್ಮ ಹಾಗೆ ಇವರು ಕೂಡ ಕಟ್ಟಿರ್ತಾರೆ. ಇವರು ಕೂಡ ವೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್, ಅಂದರೆ ನಿಮಗೆ ಸಿಗಬೇಕಾಗಿರುವ ವ್ಯಕ್ತಿ ಏನಿದ್ದಾರೆ ಅವರು ಕೂಡ ಒಂದು ಒಳ್ಳೆಯ ಬಾಳ ಸಂಗಾತಿನ ಹುಡುಕ್ತಾ ಇದ್ದಾರೆ. ಬಟ್ ಅವರ ಪ್ರೆಸೆಂಟ್ ಸಿಚುವೇಶನ್, ಅವರು ಕೂಡ ಈಗ ನೀವು ಹೇಗೆ ಡಲ್ಲಾಗಿ ಕೊರಗ್ತಾ ಕೂತ್ಕೊಂಡಿದ್ದೀರೋ ಪಾಸ್ಟ್ ಲೈಫ್ನ ನೆನೆಸ್ಕೊಂಡು ಅದೇ ರೀತಿಯೇ ಇವರು ಕೂತ್ಕೊಂಡಿದ್ದಾರೆ. ಬಟ್ ಆದರೆ ನೀವು ಸಿಗೋದಕ್ಕೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ನೀವಿಬ್ಬರು ಮುಖಾಮುಖಿ ಭೇಟಿ ಆಗ್ಬೋದು. ಒಂದು ಪ್ರೊಫೈಲ್ ಅಚಾನಕ್ಕಾಗಿ ನಿಮ್ಮ ಲೈಫಿಗೆ ಎಂಟ್ರಿ ಕೊಡ್ಬೋದು ಅಂತ ತೋರಿಸ್ತಾ ಇದೆ. ದಿ ಚಾರಿಯೇಟ್ ಔಟ್ಕಮ್ ಆಗಿರೋದ್ರಿಂದ ನಿಮ್ಮ ಹಿಂದಿನ ಜೀವನದಕ್ಕಿಂತ ಮುಂದಿನ ಜೀವನ ಏನಿದೆಯಲ್ಲ, ಈ ಹೊಸ ಒಳ್ಳೆಯ ಬಾಳ ಸಂಗಾತಿ ಬಂದ ನಂತರ ನಿಮ್ಮ ಜೀವನ ತುಂಬಾ ಬದಲಾಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಗ್ರೀನ್ರಿ ಇದೆ, ಫ್ಲವರ್ಸ್ ಇದೆ, ಎಲ್ಲ ಇದೆ. ಅಂದರೆ ನಿಮಗೆ ಇಷ್ಟು ದಿವಸ ಯಾವ್ಯಾವ ವಿಚಾರದಲ್ಲಿ ಕಷ್ಟಗಳು ಪಟ್ಟಿದ್ರೋ, ಏರುಪೇರುಗಳು ಕಾಣ್ತಿದ್ರು, ಸಾಕಾಗಿ ಹೋಗಿದೆ ಜೀವನ ಅಂದ್ಕೊಂಡಿದ್ರು,
ಇನ್ನು ಮುಂದೆ ಆ ರೀತಿ ಇರಲ್ಲ. ಈಗ ನನ್ನ ಲೈಫ್ ಮುಗಿತಾ ಅಂತಲೂ ಕೂಡ ಎಷ್ಟೋ ಜನಗಳು ತುಂಬ ದಿನಗಳು ಹತ್ತಿದಿರಿ, ನನ್ನ ಲೈಫ್ ಮುಗದೆ ಹೋಯಿತು, ಅಥವಾ ಯಾವುದೋ ಹಳೆಯ ಜೀವನನ ನೆನೆಸ್ಕೊಂಡು ನನ್ನ ಲೈಫಲ್ಲಿ ಮುಂದೆ ಬರುವ ಜೀವನಗಳು ಏನೂ ಇಲ್ಲ ಅಂತೇಳಿ ಕೊರಗ್ತಿದ್ರಿ ಅನಿಸುತ್ತೆ. ದಿ ಚಾರಿಯಟ್ ಔಟ್ಕಮ್ ಬಂದಿರೋದ್ರಿಂದ ನಿಮ್ಮ ಕೆಲಸಗಳು, ನಿಮ್ಮ ಜೀವನ ತುಂಬ ಖುಷಿಯಿಂದ ಕೂಡಿರುತ್ತೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದಷ್ಟು ಸಿಹಿ ಸುದ್ದಿಗಳು ಬರೋದಿದೆ. ಅವರೊಟ್ಟಿಗೆ ನೀವು ಹೊಸ ಜರ್ನಿ ಮಾಡಬಹುದು, ಹೊಸ ವಿಚಾರಗಳು ನಿಮ್ಮ ಎದುರಿಗೆ ಬರೋದಾಗಿರಬಹುದು. ಇದು ಒಂದು ಒಳ್ಳೆಯ ಹೆಲ್ದಿ ರಿಲೇಷನ್ಶಿಪ್ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬಂದಿದೆ ಇದೊಂದು ಕಾರ್ಡ್ ಅಂತ ಹೇಳ್ಬೋದು. ನಿಮ್ಮ ಪಾಸ್ಟ್ನ ನೆನೆಸ್ಕೊಂಡು ಕೊರಗ್ತಾ ಇರೋರಿಗೆ ಇದು ಒಂದು ಒಳ್ಳೆಯ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಕೆಲವೇ ತಿಂಗಳುಗಳಲ್ಲಿ ಯಾರೆಲ್ಲ ಡಿವೋರ್ಸಿಗಳು ನೋಡ್ತಾ ಇದ್ದೀರಿ, ಯಾರೆಲ್ಲ ತುಂಬ ದೊಡ್ಡ ಮಟ್ಟಕ್ಕೆ ದೊಡ್ಡ ವಿಚಾರವಾಗಿ ಗಂಡ ಹೆಂಡತಿ ನಡುವೆ ಬಿರುಕು ಮೂಡಿರೋದಾಗಿರಬಹುದು, ಈ ಥರದ್ದೆಲ್ಲ ಕಾಣ್ತಾ ಇದೆಯಲ್ಲ, ಅಂಥವ್ರಿಗೆ ತುಂಬ ಒಳ್ಳೆಯ ಸುದ್ದಿ. ಈ ಕೆಲವೇ ತಿಂಗಳುಗಳಲ್ಲಿ ನಿಮ್ಮ ಎದುರುಗಡೆ ಅವರು ಬರ್ತಾರೆ ಅಂತ ಹೇಳಬಹುದು. ಇದನ್ನೆಲ್ಲ ನಾನು ಹೇಳ್ತೀನಿ, ಇದು ಯೂನಿವರ್ಸ್ ಕಡೆಯಿಂದ ನಿಮಗೆ ಬಂದಿರುವ ಮೆಸೇಜ್. ಚೇರ್ ಫೀಲ್ಡ್ ಬರ್ತಾ ಇದೆ, ಸಮ್ ಒನ್ ಈಸ್ ನ್ಯೂ ಎಂಟರಿಂಗ್ ಯುವರ್ ಲೈಫ್. ನೋಡಿ, ಈ ರೀಡಿಂಗಲ್ಲಿ ನಾನು ಏನು ಹೇಳಿದೆ ಅಲ್ವಾ, ಈ ಥರ ಮಾನಸಿಕವಾಗಿ ಕುಗ್ಗಿದ್ರಿ, ಏನೂ ಇಲ್ಲ, ನನ್ನ ಲೈಫ್ ಮುಗಿದೋಯ್ತು ಅಂತ ಕೂತ್ಕೊಂಡಿದ್ರಿ, ಪ್ರೆಸೆಂಟ್ ಎನರ್ಜಿ ನಿಮ್ದು ಹಾಗೇ ಇದೆ, ನಿಮ್ಮ ಜೀವನದಲ್ಲಿ ಅಚಾನಕ್ಕಾಗಿ ಒಂದು ಎಂಟ್ರಿ ಕೊಡ್ತಾ ಇದೆ. ಯೂನಿವರ್ಸ್ ಕಡೆಯಿಂದನೂ ಕೂಡ ಅದೇ ಮೆಸೇಜ್ ಬಂದಿದೆ, ಟೀ ಲೀಫ್ ಮೆಸೇಜ್. ಸಮ್ ಒನ್ ನ್ಯೂ ಈಸ್ ಎಂಟರಿಂಗ್ ಯುವರ್ ಲೈಫ್. ಯಾರೋ ಒಬ್ಬ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶವಾಗ್ತಾ ಇದ್ದಾರೆ ಅಂತ. ಟವರ್ ಬಂದಿದೆ, ಸಾಲಿಡ್ ಫೌಂಡೇಶನ್, ಸಕ್ಸಸ್ ವಿತ್ ಎಫರ್ಟ್. ಗಟ್ಟಿಯ ತಳಪಾಯ ಏನಿದೆ, ಇವಾಗ ನೀವು ಇಷ್ಟು ಕಷ್ಟಪಟ್ಟಿದ್ದೀರಿ, ಏನೇ ಆಗಿದ್ದೀರಿ, 100 ಪೆಟ್ಟು ಕೊಟ್ಟ ಮೇಲೆ ಶಿಲೆ ಗಟ್ಟಿ, ಒಂದು ಒಳ್ಳೆ ಶಿಲೆ ಆಗುತ್ತೆ ಅಂತ ಹೇಳ್ಬೋದಲ್ಲ, ಅದೇ ರೀತಿ ಟವರ್ ಬರ್ತಾ ಇದೆ, ಸಾಲಿಡ್ ಫೌಂಡೇಶನ್. ಈಗಾಗಲೇ ಎಲ್ಲ ಕಷ್ಟಗಳಿಂದ ಯಾರ್ಯಾರು ಹೇಗೆ ಅನ್ನೋದು ನಿಮ್ಗೆ ಆಗಲೇ ಗೊತ್ತಾಗಿದೆ. ನಿಮಗೆ ಮುಂದಿನ ಜೀವನದಲ್ಲಿ ಯಾವ ವ್ಯಕ್ತಿನ ಎಷ್ಟರ ಮಟ್ಟಿಗೆ ನಂಬಬೇಕು ಅನ್ನೋ ಜಾಣ್ಮೆ ಬಂದಿದೆ. ಈಗಿನ ಹೊಡೆತ ಮುಂದಿನ ಜೀವನಕ್ಕೆ ತುಂಬಾ ನಿಮಗೆ ಸಪೋರ್ಟಿವ್ ಆಗಿರುತ್ತೆ ಅಂತ ಹೇಳ್ಬೋದು. ಲಾಬ್ಸ್ಟರ್ ಬಂದಿದೆ, ಫಿನಾನ್ಷಿಯಲ್ ಪಿಂಚ್ ಅಂತ ಬರ್ತಾ ಇದೆ. ಏನಾದರೂ ಫಿನಾನ್ಷಿಯಲ್ ವಿಚಾರವಾಗಿ ನೀವೇನಾದ್ರು ಕೊರಗ್ತಾ ಇದ್ದರೆ ಇಂಚಿಂಚಾಗಿ ನೀವು ಫಿನಾನ್ಷಿಯಲಿ ವಿಚಾರದಲ್ಲಿ ಮುಂದೆ ಹೋಗ್ತೀರಾ ಅಂತಲೂ ತೋರಿಸ್ತಾ ಇದೆ. ಡಾರ್ಕ್ ಬಾರ್ಕಿಂಗ್ ಅಂತ ಬರ್ತಾ ಇದೆ. ಅಡ್ವೈಸ್ ಫ್ರಮ್ ಎ ಫ್ರೆಂಡ್. ಯಾವುದಾದ್ರೂ ಒಂದು ಫ್ರೆಂಡ್ ನಿಮಗೆ ಏನಾದರೂ ಒಳ್ಳೆಯ ವಿಚಾರವಾಗಿ ಅಡ್ವೈಸ್ ಮಾಡ್ತಾ ಇದ್ದರೆ ಅವ್ರಿಗೆ ಅವಾಯ್ಡ್ ಮಾಡೋದಾಗಲಿ, ಅವ್ರನ್ನ ತಿರುಗಿ ಬೀಳೋದಾಗಲಿ ಆ ರೀತಿ ಮಾಡಬೇಡಿ. ಅಡ್ವೈಸ್ ಏನು ಹೇಳ್ತಾರೆ ಅನ್ನೋದನ್ನ ಕೇಳೋ ತಾಳ್ಮೆ ನಿಮಗಿರಲಿ ಅಂತ ಹೇಳ್ತಾ ಇದೆ. ಕೈಟ್ ಬಂದಿದೆ, ವೆಕೇಷನ್ ಅಂತ ಬರ್ತಿದೆ. ಬಹುಶಃ ಒಂದಷ್ಟು ರಿಲೀಫ್ ಆಗ್ಬೋದು, ನೀವು ಒಂದು ವೆಕೇಷನಲ್ಲಿ ಎಲ್ಲಿಗಾದರೂ ಹೋಗ್ಬೋದು ಅಂತಲೂ ತೋರಿಸ್ತಾ ಇದೆ. ಒಂದಷ್ಟು ಫ್ರೀ ಮೈಂಡ್ ಮಾಡಿಕೊಂಡು, ಹೌದು ಈಗಿರೋ ಮನಸ್ಥಿತಿಗೆ ನೀವು ಒಂದಷ್ಟು ಫ್ರೀಯಾಗಿ ಒಂದು ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದಾಗಿರಬಹುದು, ಎಲ್ಲಾದರೂ ಒಂದು ಒಳ್ಳೆ ಪ್ಲೇಸ್ಗೆ ಆದರೂ ಹೋಗಿ ಬರೋದಾಗಿರಬಹುದು, ಒಂದು ಒಳ್ಳೆ ನೇಚರ್ ನೋಡುವಂಥ ಜಾಗಗಳಿಗೆ ಹೋಗಿ ಬರೋದಾಗಿರ್ಬೋದು. ಇದೆಲ್ಲ ಮಾಡ್ಕೊಂಡು ಬರೋದ್ರಿಂದ ಏನಾಗುತ್ತೆ ಗೊತ್ತಾ, ನೀವು ಹೀಲ್ ಆಗ್ತೀರಿ. ಹೀಲ್ ಆಗೋದ್ರಿಂದ ಏನಾಗುತ್ತೆ, ಈ ಎನರ್ಜಿ ಏನಿದೆ, ಹಳೆ ಎನರ್ಜಿ ಪಾಸ್ ಆಗುತ್ತೆ. ನಿಮ್ಮ ಎನರ್ಜಿ ಏನಾದರೂ ಫುಲ್ ಕ್ಲಿಯರ್ ಆಗಿ, ನಿಮ್ಮ ಹಳೆಯ ವಿಚಾರಗಳನ್ನ ಪದೇ ಪದೇ ನೆನೆಸ್ಕೊಳ್ದಿದ್ದಂಗೆ ನೀವು ಆರಾಮ್ ಫ್ರೀ ಮೈಂಡ್ ಇರ್ತೀರಲ್ಲ, ಯೂನಿವರ್ಸ್ ಅಚಾನಕ್ಕಾಗಿ ನಿಮ್ಮ ಲೈಫಿಗೆ ಏನು ಬೇಕು, ಯಾವ ವ್ಯಕ್ತಿ ಬೇಕು, ಯಾವ ರೀತಿ ಇರಬೇಕು ಅನ್ನೋದು ಕಳಿಸ್ಕೊಡುತ್ತೆ. ಯಾಕೆ ಅಂದರೆ ನೀವು ಪ್ಯೂರ್ ಸೋಲ್ ಆಗಿರ್ತೀರಿ ಆವಾಗ. ನೇಚರ್ ಅಷ್ಟು, ಪ್ರಕೃತಿಗೆ ಅಷ್ಟು ಶಕ್ತಿ ಇದೆ. ಪ್ರಕೃತಿನ ನಾವು ಎಷ್ಟು ಬೆಳಗ್ಗೆ ಸೂರ್ಯನ ನೋಡೋದಾಗಿರ್ಬಹುದು, ಓಡಾಡೋದಾಗಿರ್ಬೋದು, ಎಷ್ಟು ಪ್ರಕೃತಿಗೆ ನಾವು ಕನೆಕ್ಟ್ ಆಗಿರ್ತೀವಲ್ಲ, ಆ ಪ್ರಕೃತಿ ನಮ್ಗೇನು ಬೇಕು ಅಂತ ಗೊತ್ತಾಗುತ್ತೆ. ಅದಕ್ಕೆ ದೇವರು ಪೂಜೆ ಮಾಡ್ತೀವಿ, ಹೌದು, ಹೂ ಇಡ್ತೀವಿ, ನೀರು ಪ್ರೋಕ್ಷಣೆ ಮಾಡ್ತೀವಿ, ನೋಡಿ ಅದರಲ್ಲೆಲ್ಲ ಪ್ರಕೃತಿನ ಕನೆಕ್ಟ್ ಮಾಡ್ಕೊಂಡಿರ್ತೀವಿ ನಾವು. ಹೂವು ಪ್ರಕೃತಿಗೆ ಸಂಬಂಧಪಟ್ಟಿದ್ದು, ನೀರು ಪ್ರಕೃತಿಗೆ ಸಂಬಂಧಪಟ್ಟಿದ್ದು. ಸೊ ನಾವು ಎಷ್ಟು ಯೂನಿವರ್ಸ್ಗೆ ಮಾತಾಡ್ತೀವಿ, ಹೇಳ್ಕೊಳ್ತೀವಿ, ಅದು ನಿಜ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇದು ಮೊದಲನೇ ಕಾರ್ಡ್. ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಇನ್ನು ಕೆಲವೇ ತಿಂಗಳುಗಳಲ್ಲಿ ನಿಮ್ಮ ಲೈಫ್ಗೆ ಒಂದು ಒಳ್ಳೆಯ ಹೊಸ ಜೀವನ ಸಂಗಾತಿ ಬರೋದಂತೂ ಖಂಡಿತ. ಹಳೆ ವಿಚಾರಗಳನ್ನ ಮರೆತು ಮುಂದೆ ನಡೀರಿ ಅಂತ ಹೇಳ್ತೀನಿ. ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಈಗ ಆಲ್ರೆಡಿ ಡಿವೋರ್ಸ್ ಆಗಿ ನೀವೇನಾದರೂ ಹೊಸ ಬಾಳ ಸಂಗಾತಿ ಅಥವಾ ನಿಮ್ಮ ಗಂಡ ಹೆಂಡತಿ ನಡುವೆ
ದೊಡ್ಡದಾದ ಬಿರುಸು ಮೂಡಿದರೆ ನಿಮ್ಮ ಜೀವನಕ್ಕೆ ಹೊಸ ಬಾಳ ಸಂಗಾತಿ ಬರ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ನಂಬುವಂಥ ದೈವದಿಂದ ದೈವನ 3 ಬಾರಿ ನೆನೆಸ್ಕೊಳ್ಳಿ. ನೆನೆಸ್ಕೊಂಡು ಇದೊಂದು ಕಾರ್ಡ್ ರೀಡಿಂಗ್ನ ನೋಡಿ. ಆ್ಯಕ್ಚುಲಾಗಿ ಈ ರೀಡಿಂಗ್ ಯಾರು ನೋಡ್ತಾ ಇದ್ರಿ ತುಂಬಾ ಅದ್ಭುತವಾಗಿ ಬಂದಿದೆ. ಏಸ್ ಆಫ್ ಕಪ್ಸ್ ಬಂದಿದೆ. ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಈಗ ಆಲ್ರೆಡಿ ನೀವು ತುಂಬಾ ಹೀಲ್ ಆಗಿದ್ದೀರಾ ಅಂತ ಹೇಳ್ಬೋದು. ಹಳೆ ವಿಚಾರಗಳನ್ನ ನೆನಪು ಮಾಡ್ಕೊಳ್ತೀರಾ. ನಿಮ್ಮ ಕೆಲಸದ ಕಡೆ ನೀವು ಗಮನ ಕೊಟ್ಕೊಳ್ತಾ ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀರಲ್ವಾ, ಈ ರೀಡಿಂಗ್ನ ನೋಡ್ತಾ ಇರೋರು ಒಂದು ಒಳ್ಳೆಯ ಕರುಣಾಮಯಿಗಳು ಅಂತಲೇ ಹೇಳ್ಬೋದು. ಬೇಗ ಕರ್ಗೋಗ್ಬಿಡ್ತೀರಿ. ಯಾರು ಏನು ಹೇಳಿದ್ರು ಬೇಗ ನಂಬಿಡ್ತೀರಿ. ಓಕೆ, ಈಗಿನ ಎನರ್ಜಿ, ಪ್ರೆಸೆಂಟ್ ಎನರ್ಜಿ ಏನಾಗಿದೆ ಗೊತ್ತಾ, ನಿಮ್ಮ ಪಾಸ್ಟಲ್ಲಿ ಏನೇ ನಡೆದಿರಬಹುದು, ಈಲಾಗ್ಬಿಟ್ಟಿದ್ದೀರಿ. ಇದು ಬರೋದೇ ಇಲ್ಲ, ನನ್ನ ಜೀವನನ ನೋಡ್ಕೊಳ್ಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ರಿ. ಎಲ್ಲೋ ಒಂದು ಕಡೆ ನೆನಪು ಕಾಡ್ಬೋದು. ಯಾಕೆ ನಾನು ಹೇಳ್ದಲ್ಲ ನಿಮ್ಮ ಕರುಣಾಮಯಿಗಳು ನೀವು ಅಂತ. ಕರುಣೆ ಜಾಸ್ತಿ, ಹಳೆ ವಿಚಾರನ ಬೇಗ ಮರೆಯೋದಿಲ್ಲ ಜಾಸ್ತಿ. ಬಟ್ ಆದ್ರೂ ಯಾವತ್ತೋ ಒಂದಿನ ಎಲ್ಲೋ ಒಂದಿನ ಒಂದು ನೆನಪಾಗತ್ತೆ. ಬಟ್ ಆದರೆ ಒಂದು ಒಳ್ಳೆ ಸೆಲೆಬ್ರೇಷನ್ ನಿಮಗೋಸ್ಕರ ಕಾಯ್ತಾ ಇದೆ. ಹೌದು, ನಿಮ್ಮ ಜೀವನದಲ್ಲಿ ನಿಮ್ಮ ಬಾಳ ಸಂಗಾತಿ ಬಂದೇ ಬರ್ತಾರೆ. ಆಲ್ರೆಡಿ ನೀವು ಹೀಲ್ ಆಗಿದ್ದೀರಿ. ನಿಮಗೆ ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ, ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮ ಸುತ್ತಾನೇ ಇದ್ದಾರೆ ಅಂತ ಹೇಳಬಹುದು. ಅತಿ ಶೀಘ್ರದಲ್ಲೇ ನಿಮಗೆ ಕನೆಕ್ಟ್ ಆಗ್ತಾರೆ ಅಂತಲೂ ಕೂಡ ತೋರಿಸ್ತಾ ಇದೆ. ಒಂದಷ್ಟು ನೀವು ಅಬ್ಸರ್ವ್ ಮಾಡಿ ನೋಡಿ. ಆ ಲೈಫ್ ಪಾರ್ಟ್ನರ್ ನಿಮ್ಮ ಹತ್ರದಲ್ಲೇ ಇದ್ದಾರೆ. ಒಂದು ಕಾಂಟ್ಯಾಕ್ಟ್ ಎಲ್ಲ ಇರಬಹುದು, ಒಂದು ಎಲ್ಲೋ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರಬಹುದು. ಹೇಗೋ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಔಟ್ಕಮ್ ನಿಮ್ಮ ಲೈಫ್ ಫ್ಯೂಚರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಆ ವ್ಯಕ್ತಿ ಹೇಗೇ ಇರಲಿ, ಪಾಸ್ಟ್ ವ್ಯಕ್ತಿಯಿಂದ ನೀವು ಎಷ್ಟೇ ನೋವು ತಿಂದಿರಲಿ, ಬಟ್ ಆದರೆ ನಿಮಗೆ ಡೀಲ್ ಮಾಡೋ ಶಕ್ತಿ ಆಲ್ರೆಡಿ ಬಂದಿದೆ ಅಂತ ಹೇಳ್ಬೋದು. ಸೊ ನಿಮ್ಮ ವ್ಯಕ್ತಿ ಏನಿದ್ದಾರೆ ಆಲ್ರೆಡಿ ಬರೋದಕ್ಕೆ ಒಂದು ದಾರಿ ಅವ್ರಿಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಅತಿ ಶೀಘ್ರದಲ್ಲೇ ನೀವು ಆ್ಯಕ್ಚುಲಾಗಿ ಈ ಕಾರ್ಡ್ ರೀಡಿಂಗ್ ಯಾರು ನೋಡ್ತಾ ಇದ್ದೀರಿ, ನೀವು ಆಲ್ರೆಡಿ ಹೀಲ್ ಆಗಿದ್ದೀರಿ, ಎಕ್ಸೆಪ್ಟ್ ಮಾಡ್ಕೊಳ್ಳುವಂತಹ ಮನಸ್ಥಿತಿಯಲ್ಲಿದ್ದೀರಿ. ಸೊ ಹಾಗಾಗಿ ನಿಮಗೆ ನಿಮ್ಮ ಲೈಫ್ ಪಾರ್ಟ್ನರ್ ಬರೋದು ತುಂಬ ದೂರದಲ್ಲಿಲ್ಲ. ಆ ವ್ಯಕ್ತಿ ಹೇಗಿರ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಹಳೆ ವಿಚಾರಗಳನ್ನ ಕೆಣಕಿ ಕೇಳುವಂಥ ವ್ಯಕ್ತಿ ಆಗಿರೋದಿಲ್ಲ. ತುಂಬಾ ನಿಮ್ಮನ್ನು ಹೂವಿನಂಗೆ ನೋಡ್ಕೊಳ್ತಾರೆ ಅಂತ ಹೇಳ್ತಾರಲ್ಲ, ನನ್ನ ಬಾಳ ಸಂಗಾತಿ ನನ್ನ ಹೂವಿನಂಗೆ ನೋಡ್ಕೊಳ್ತಿದ್ದಾರಂತ. ಏಕೆಂದರೆ ನೀವು ಪಾಸ್ಟ್ ಲೈಫಲ್ಲಿ ಅಷ್ಟು ನಿಮ್ಮ ದುಡುಕುತನದಿಂದನೋ ಅಥವಾ ನಿಮ್ಮ ಪಾಸ್ಟ್ ಪರ್ಸನ್ ದುಡುಕುತನದಿಂದನೋ ನಿಮ್ಮ ಜೀವನ ಒಂದಷ್ಟು ಹಾಳು ಮಾಡ್ಕೊಂಡಿದ್ರಿ. ಸೊ ಈಗ ನೀವು ಹೀಲಾಗಿರೋದ್ರಿಂದ ಮುಂದೆ ಬರುವ ವ್ಯಕ್ತಿ ನಮ್ಮ ಮನೆ ಹೇಗಿರಬೇಕು, ನೀವು ಹೇಗಿರಬೇಕು ಅಂತ ಜಡ್ಜ್ ಮಾಡುವಂಥ ವ್ಯಕ್ತಿನೇ ನಿಮಗೆ ಸಿಗ್ತಾರೆ. ನಿಮ್ಮ ಲೈಫ್ ಸ್ಟೈಲ್ನ ಬದಲು ಮಾಡ್ತಾರೆ. ನಿಮ್ಮ ಲೈಫ್ ಸ್ಟೈಲ್ ಇವಾಗ ಹೇಗೆ ಇರ್ಬೋದು, ಏರುಪೇರಲ್ಲಿ ನಡೀತಾ ಇರ್ಬೋದು, ಹೇಗೆ ಇರ್ಬೋದು, ನಿಮ್ಮ ಲೈಫ್ ಸ್ಟೈಲ್ನೇ ಚೇಂಜ್ ಮಾಡುವಂಥ ವ್ಯಕ್ತಿ ನಿಮಗೆ ಎದುರಾಗ್ತಾರೆ ಅಂತ ಹೇಳ್ಬೋದು. ಯೂನಿವರ್ಸಲ್ ಕಡೆಯಿಂದ ಏನು ಮೆಸೇಜ್ಗಳು ಬರ್ತಾ ಇದೆ ಅಂದರೆ, ಬರ್ತಾ ಇದೆ, ಇನ್ಕ್ರೀಸ್ ಯುವರ್ ಎಫರ್ಟ್ ಇಫ್ ಯು ವಾಂಟ್ ಟು ಅಚೀವ್ ಯುವರ್ ಗೋಲ್. ಒಂದಷ್ಟು ಫೋಕಸ್ ಮಾಡಿ ನಿಮ್ಮ ಗೋಲ್ ಕಡೆ. ನೀವೇನೋ ಒಂದು ಸಾಧನೆ ಮಾಡಬೇಕು ಅಂತ ಇದ್ದೀರಿ, ಏನೋ ಒಂದು ಮಾಡಬೇಕು ಅಂದ್ಕೊಂಡಿದ್ದೀರಿ ಅಷ್ಟೇ. ಅದನ್ನು ಜಾರಿಗೆ ತರ್ತಾ ಇಲ್ಲ ಯಾವುದು, ಅದ್ರ ಕಡೆ ಗಮನ ಕೊಡಿ. ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರಿ, ಯಾವ್ಯಾವ ಕನಸುಗಳನ್ನ ನೀವು ಕಟ್ಟಿದ್ರಲ್ವಾ, ಅದನ್ನು ಜಾರಿಗೆ ತರೋದ್ರ ಕಡೆ ಗಮನ ಕೊಡಿ. ಅದ್ರ ಕಡೆ ಫೋಕಸ್ ಮಾಡೋದನ್ನ ನೋಡಿ ಅಂತ ನಿಮಗೆ ಯೂನಿವರ್ಸಲ್ ಕಡೆಯಿಂದನೂ ಮೆಸೇಜ್ ಬರ್ತಾ ಇದೆ. ಹ್ಯಾಮಾಕ್ ಬರ್ತಾ ಇದೆ, ಟೇಕಿಂಗ್ ಎ ವೆಕೇಶನ್ ಫಿಸಿಕಲಿ ಆರ್ ಮೆಂಟಲಿ. ನಿಮಗೆ ಹತ್ತಿರದಲ್ಲಿ ನೋಡಿ, ನಿಮ್ಮ ಪರ್ಸನ್ ನಿಮ್ಮ ಹತ್ತಿರದಲ್ಲೇ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಟೇಕಿಂಗ್ ಎ ವೆಕೇಶನ್, ಹಳೆ ಕಾರ್ಡಲ್ಲೂ ಇದೇ ಥರ ತುಂಬ ಚೆನ್ನಾಗಿ ಬಂತು. ಒಂದಷ್ಟು ನೀವು ರಿಲೀಫ್ ತಗೊಳ್ತಾ ಇದ್ದೀರಿ, ಫಿಸಿಕಲಿ ಆಗಿರ್ಬೋದು ಅಥವಾ ಮೆಂಟಲಿ ಆಗಿರ್ಬೋದು. ಅವರೊಟ್ಟಿಗೆ ಓಡಾಡೋವಂಥದ್ದು ಟೈಮ್ ಹತ್ರ ಬರ್ತಾ ಇದೆ. ಅವರೊಟ್ಟಿಗೆ ಸುತ್ತಾಟ ಮಾಡೋದಾಗಿರ್ಬೋದು, ಓಡಾಟ ಆಗಿರಬಹುದು, ಫಿಸಿಕಲಿ ಮೆಂಟಲಿ ಇದರೆಲ್ಲದಕ್ಕೂ ಒಂದಷ್ಟು ನೀವು ರಿಲೀಫ್ ಮೈಂಡಾಗಿ ಅವ್ರ ಜೊತೆಗೆ ಓಡಾಡೋ ಸಮಯ ಹತ್ರದಲ್ಲೇ ಇದೆ ಅಂತ ಹೇಳ್ಬೋದು. ಸೊ ಮ್ಯೂಲ್ ಬರ್ತಾ ಇದೆ, ಸಮ್ವನ್ ಈಸ್ ಎಕ್ಸ್ಟ್ರೀಮ್ಲಿ ಸ್ಟಬ್ಬರ್ನ್ ಆ್ಯಂಡ್ ಅನ್ವಿಲ್ಲಿಂಗ್ ಟು ಚೇಂಜ್. ಕೆಲವರು ನಿಮ್ಮ ಬೆನ್ನ ಹಿಂದೆ ನಿಮಗೆ ಕಾಲು ಎಳೆಯುವ ಕೆಲಸ ಆಗಿರಬಹುದು, ಅಥವಾ ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಳ್ಳುವಂಥ ವ್ಯಕ್ತಿಗಳು ನಿಮ್ಮ ಹಿಂದೆನೇ ಇದ್ದಾರೆ.
ನಿಮ್ಮನ್ನ ಮುಂದೆ ಹೋಗೋದಕ್ಕೆ ಬಿಡ್ತಾನೆ ಇಲ್ಲ. ಒಂದಷ್ಟು ಅಂಥವ್ರನ್ನ ಮಾತು ಒಂದು ಕಿವಿಯಿಂದ ಕೇಳಿ ಒಂದು ಕಿವಿಯಿಂದ ಬಿಟ್ಬಿಡಿ. ನಿಮ್ಮನ್ನು ಮುಂದೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಅವರು ತುಂಬಾನೇ ಇಂಥ ವ್ಯಕ್ತಿಗಳೆಲ್ಲ ಹೇಗಿರ್ತಾರೆ ಅಂತ ಹೇಳಿದ್ರೆ ಈ ಸ್ಲೋ ಪಾಯ್ಸನ್ ರೀತಿ ಇರ್ತಾರೆ ನಮ್ಮ ಜೊತೆಗೆ. ಇಂಥವ್ರನ್ನ ನೀವು ಎಂಟರ್ಟೈನೇ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಅವ್ರು ಹೇಳ್ತಾ ಇರೋದನ್ನ ಹೌದಾ ಅಂತ ಕೇಳಿ, ಬಟ್ ಆದರೆ ಅವರು ಹೇಳ್ಕೊಟ್ಟಂಗೆ ನಿಮ್ಮ ಜೀವನನ ನಡೆಸೋದಕ್ಕೆ ಹೋಗಬೇಡಿ. ಇವರು ನಿಮ್ಮ ಬೆನ್ನ ಹಿಂದೆ ಹೊಟ್ಟೆ ಕಿಚ್ಚು ಪಡುವಂತಹ ಜನ. ಬಟರ್ಫ್ಲೈ ಬರ್ತಾ ಇದೆ, ಎ ಚೇಂಜ್ ಫಾರ್ ದಿ ಬೆಟರ್. ಈಗೆಲ್ಲ ಏನಿದ್ರಲ್ಲ ಪಾಸ್ಟ್, ಇನ್ನು ಕೆಲವೇ ತಿಂಗಳುಗಳಲ್ಲಿ ಕೆಲವೇ ದಿನಗಳಲ್ಲಿ ಒಂದಷ್ಟು ಒಳ್ಳೆಯ ಚೇಂಜನ್ನ ನೀವು ಕಾಣ್ತೀರಿ. ಜಾಗನ ಚೇಂಜ್ ಮಾಡ್ಬೋದು, ಜಾಗ ಬದಲಾಯಿಸಬಹುದು, ನಿಮ್ಮ ಪರ್ಸನ್ ಜೊತೆಗೆ ಓಡಾಟಗಳಿರಬಹುದು, ಸುತ್ತಾಟಗಳಿರಬಹುದು. ನಿಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದೆ ಯೂನಿವರ್ಸ್. ನೀಡಲ್ ಆ್ಯಂಡ್ ಥ್ರೆಡ್, ಎ ಸಿನ್ಸಿಯರ್ ವಿಶ್ ವಿಲ್ ಬಿ ಗ್ರಾಂಟೆಡ್. ಇಷ್ಟು ವರ್ಷ ಏನಾದರೂ ನೀವು ಒಂದು ಪ್ರಾರ್ಥನೆ ಮಾಡಿದರೆ, ನನ್ನ ಜೀವನಕ್ಕೆ ಒಂದು ಒಳ್ಳೆ ಗೆಳೆಯ ಗೆಳತಿ ಬೇಕು ಅಂತ ನೀವು ಪ್ರಾರ್ಥನೆ ಮಾಡಿದರೆ, ಒಂದು ಒಳ್ಳೆ ಸಂಬಂಧ ನನ್ನ ಜೀವನದಲ್ಲಿ ಇರಬೇಕು ಅಂತ ಇದ್ದರೆ, ಅದು ಭಗವಂತನ ಇಚ್ಛೆಯಿಂದನೇ ಬರ್ತಾ ಇದೆ ಅಂತ ತೋರಿಸ್ತಾ ಇದೆ. ಒಂದು ಒಳ್ಳೆ ಸಿನ್ಸಿಯರ್ ಆದ ವಿಚಾರ. ಇಷ್ಟು ವರ್ಷ ಅದೊಂದು ವಿಚಾರಕ್ಕೆ ಏನು ಕೊರಗಿದ್ದಿ ನೀನು, ಅದಾಗುತ್ತೆ, ಭಗವಂತನ ವಿಚಾರದಲ್ಲಿ ಅದು ಗ್ರ್ಯಾಂಟ್ ಆಗಿದೆ ಅಂತ ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ.